ಜಮ್ಮು ಕಾಶ್ಮೀರದಲ್ಲಿ ಎನ್ಸಿ ಮತ್ತು ಕಾಂಗ್ರೆಸ್ಗೆ ಲೀಡ್ ಸಿಗೋದು ಮುಂದುವರಿತಾ ಇದೆ. ಎರಡು ಕ್ಷೇತ್ರಗಳಲ್ಲಿ ಒಮರ್ ಅಬ್ದುಲ್ಲಾ ಮುನ್ನಡೆ. ಇವರು ಚುನಾವಣೆ ಘೋಷಣೆ ಆಯ್ತಲ್ಲ, ಆಗ ಹೇಳ್ತಾ ಇರೋ ನಾನ್ ಚುನಾವಣೆಗೆ ನಿಲ್ಲಲ್ಲ ಅಂತ. ನೋಡಿದ್ರೆ ಎರಡು ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು. ಎರಡೂ ಕ್ಷೇತ್ರದಲ್ಲಿ ಅವರಿಗೆ ಮುನ್ನಡೆ ಸಿಗ್ತಾ ಇದೆ ಒಮರ್ ಅಬ್ದುಲ್ಲಾ ಅವರಿಗೆ. ಇನ್ಫ್ಯಾಕ್ಟ್ ಎನ್ಸಿ ಪಾರ್ಟಿ ಅಂದ್ರೆ ಅದು ಅಬ್ದುಲ್ಲಾಗಳ ಪಾರ್ಟಿ ಅಂತ ಹೇಳಲಾಗ್ತಾ ಇತ್ತು. ಬಿಕಾಸ್ ಫಾರೂಕ್ ಅಬ್ದುಲ್ಲಾ, ಶೇಖ್ ಅಬ್ದುಲ್ಲಾ, ಆಮೇಲೆ ಈಗ ಒಮರ್ ಅಬ್ದುಲ್ಲಾ. ಸೊ ಎರಡೂ ಕ್ಷೇತ್ರದಲ್ಲಿ ಕೂಡ ಒಮರ್ ಅಬ್ದುಲ್ಲಾಗೆ ಮುನ್ನಡೆ ಸಿಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಿದ್ರು, ಸೋತಿದ್ರು ಒಮರ್ ಅಬ್ದುಲ್ಲಾ. ಆಮೇಲೆ ಈ ಸಲ ನಿಂತ್ಕೊಳ್ಳೋದೇ ಇಲ್ಲ ಅಂತ ಅಂದ್ರು. ಎರಡು ಕ್ಷೇತ್ರಗಳಲ್ಲಿ ಒಮರ್ ಅಬ್ದುಲ್ಲಾಗೆ ಎರಡು ಕ್ಷೇತ್ರಗಳಲ್ಲಿ ಈಗ ಸದ್ಯಕ್ಕೆ ಮುನ್ನಡೆ. ಗರ್ಬಾಲ್ ಮತ್ತು ಬುಡ್ಗಾಂವ್ನಲ್ಲಿ ಲೀಡ್ ಅವರಿಗೆ. ಇದು ಇವಾಗ ಸಿಗ್ತಾ ಇರತಕ್ಕಂಥ ಟ್ರೆಂಡ್. ನಂಬರ್ ಜಾಸ್ತಿ ಆಗ್ತಾ ಇದೆ. ಹರಿಯಾಣದಲ್ಲಿ ಹೆಚ್ಚು ಕಡಿಮೆ 80 ಕ್ಷೇತ್ರಗಳ ಟ್ರೆಂಡ್ ಸಿಕ್ಬಿಟ್ಟಿದೆ. 47ರಲ್ಲಿ ಬಿಜೆಪಿ, 28ರಲ್ಲಿ 47ರಲ್ಲಿ ಕಾಂಗ್ರೆಸ್, ಬಿಜೆಪಿ 28, INLD 2, ಇತರರು 3. ಇನ್ನು ಕಾಶ್ಮೀರದಲ್ಲಿ 56 ಕ್ಷೇತ್ರಗಳ ಟ್ರೆಂಡ್ ಸಿಕ್ಕಿದೆ. ಕಾಂಗ್ರೆಸ್ 25, ಬಿಜೆಪಿ 22. ಒಳ್ಳೆ ಫೈಟ್ ಇದೆ. PDP 3 ಮತ್ತು ಇತರರು 8 ಕ್ಷೇತ್ರಗಳು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಈ ಇತರರ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಎಷ್ಟು ಜನ ಗೆಲ್ತಾರೆ, ಯಾಕೆಂದರೆ ಇಲ್ಲಿ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಅಧಿಕಾರವನ್ನು ನಡೆಸಬಹುದು. ಹಾಗಾಗಿ ಸ್ವಲ್ಪ ಕಾಶ್ಮೀರದ್ದು ನಂಬರ್ಸ್ ಅಂದರೆ ಕ್ಷೇತ್ರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬಟ್ ಹರಿಯಾಣದಲ್ಲಿ ಹೆಚ್ಚು ಕಡಿಮೆ 80 ಕ್ಷೇತ್ರಗಳ ಟ್ರೆಂಡ್ ಈಗಾಗಲೇ ನಮಗೆ ಗೊತ್ತಾಗ್ಬಿಟ್ಟಿದೆ. ಕಾಶ್ಮೀರದಲ್ಲಿ ಮಾತ್ರ ಇನ್ನೂ ಸ್ವಲ್ಪ ಸ್ಲೋ ಆಗಿದೆ. ಕೇವಲ 58 ಕ್ಷೇತ್ರಗಳ ಟ್ರೆಂಡ್. ಜಮ್ಮು ಕಾಶ್ಮೀರದಲ್ಲಂತೂ ರೋಚಕ ಫೈಟ್ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಮತ್ತು NCಗೆ 25 ಸ್ಥಾನಗಳಲ್ಲಿ ಮುನ್ನಡೆ ಇದ್ದರೆ ಬಿಜೆಪಿಗೇನೆ 20 ಸ್ಥಾನದಲ್ಲಿ ಲೀಡ್ ಇದೆ. 20, 22 ಹೆಚ್ಚು ಕಡಿಮೆ. ಸೊ ಅದೊಂಥರ ಹೆಂಗೆ ಅಂತಂದರೆ ನೆಕ್ ಟು ನೆಕ್ ಫೈಟ್, ಮತ್ತು ಆ ಫಿನಿಶಿಂಗ್ ಹೆಂಗಾಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಫೋಟೋ ಫಿನಿಶ್ ರಿಸಲ್ಟ್ ಸಿಗುತ್ತಾ ಇಲ್ಲಿ, ಅದು ಸೂಚನೆ ಸಿಗ್ತಾ ಇದೆ. ಫೋಟೋ ಫಿನಿಶ್ ರಿಸಲ್ಟ್ ನ ಸೂಚನೆ ಸಿಗ್ತಾ ಇದೆ. ಬಿಜೆಪಿಗೆ 20 ಸ್ಥಾನಗಳ ಲೀಡು. ಇದೇನು ಆಶ್ಚರ್ಯ ಅಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ಬಿಜೆಪಿ ಆರ್ಟಿಕಲ್ 370 ಸ್ಕ್ರಾಪ್ ಮಾಡಕ್ ಮುಂಚೆನೆ ಅವ್ರಿಗೆ ಸಿಕ್ಕಿದ ನಂಬರ್ಸ್ ಎಷ್ಟು? 25 ಕ್ಷೇತ್ರ. ಜಮ್ಮುವಿನಲ್ಲೇ ಅವ್ರು 25 ಕ್ಷೇತ್ರ ಕಂಡುಕೊಂಡಿದ್ರು. ಸೊ ಆಶ್ಚರ್ಯ ಏನಿಲ್ಲ. ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿ ನಂಬರ್ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ನೋಡೋಣ ಏನಾಗುತ್ತೆ ಅಂತ. ಬಿಜೆಪಿಗೆ 20 ಸ್ಥಾನಗಳ ಲೀಡ್ ಸಿಗ್ತಾ ಇದ್ರೆ, ಈ ಕಡೆಗೆ ಕಾಂಗ್ರೆಸ್ ಮತ್ತು NC ಇವರು 25 ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಕಂಡುಕೊಳ್ತಾ ಇದ್ದಾರೆ. ಮ್ಯಾಜಿಕ್ ನಂಬರ್ ಅನ್ನ ಯಾರು ದಾಟ್ತಾರೆ, ಹೇಗೆ ದಾಟ್ತಾರೆ, ಏನ್ ಅಂತರದಲ್ಲಿ ದಾಟ್ತಾರೆ ಅನ್ನೋದು ಕುತೂಹಲದ ಕಾರಣ ಆಗ್ತಾ ಇದೆ. ನೋಡಿ, ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದಾದಂತಹ ಗ್ರಾಫಿಕ್ಸ್ ಅನ್ನ ನಿಮ್ಗೆ ನಾವು ತೋರಿಸ್ತಾ ಇದೀವಿ. ಅದರ್ಸ್ ಅಂತ 9 ಜನ ಲೀಡ್ ಅನ್ನ ಕಾಯ್ದುಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೀವಿ. ಅದರ್ಸ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿದ್ರೆ, ಒಂದು ರಶೀದ್ ಇಂಜಿನಿಯರ್, ನಿಮಗೆ ನೆನಪಿರ್ಬೋದು. ರಶೀದ್ ಇಂಜಿನಿಯರ್ ಪಾರ್ಟಿಯಲ್ಲೂ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸಾಜದ್ ಲೋನ್ ಪ್ರತ್ಯೇಕವಾದಿ, ಅವರು ಕೂಡ ಅವ್ರ ಪಾರ್ಟಿನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. JKLF ಬರುತ್ತೆ. ಸೊ ಅದರ್ಸ್ ಎಲ್ಲ ಅವರು ಕೂಡ ಕೀ ಪ್ಲೇಯರ್ಸ್ ಆಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಸ್ಥಳೀಯ ಅನೇಕ ಪ್ರತ್ಯೇಕವಾದಿಗಳು ಒಂದೊಂದು ಪಾರ್ಟಿ ಕಟ್ಕೊಂಡು ಅಲ್ಲಿ ಚುನಾವಣೆ ನಿಂತಿದ್ದಾರೆ.